ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಸಬ್ಬತ್ ದಿನ ಭಾನುವಾರ ದೇವರ ಆಲಯಕ್ಕೆ ಬಂದಂಥ ಎಲ್ಲ ಯೇಸು ಜೀವಿಸುತ್ತಾರೆ ಪ್ರಾರ್ಥನಾಲಯ ವಿಶ್ವಾಸಿಗಳಿಗೆ ಈ ಮುಂಜಾನೆ ಸಮಯದಲ್ಲಿ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರಿನಲ್ಲಿರಕ್ಕಂಥ ಎಲ್ಲ ನನ್ನ ವಿಶ್ವಾಸಿಗಳು ಕರ್ತನ ಆಲಯದ ಕಡೆಗೆ ಮುಖ ಮಾಡಿ ದೇವರ ಆಲಯಕ್ಕೆ ಬಂದು ಕರ್ತನನ್ನು ಸ್ತುತಿಸಿ ಆರಾಧಿಸಿ ದೇವರ ವಾಕ್ಯವನ್ನು ಕೇಳಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಯೇಸು ಸ್ವಾಮಿ ನಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ, ನಮ್ಮ ಮೇಲೆ ಪ್ರೀತಿಯನ್ನು ತೋರುವಕ್ಕಂಥವರಾಗಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಜನರು ನನ್ನ ಆಲಯಕ್ಕೆ ಬರ್ತಾರೆ, ನನ್ನದನ್ನೇ ಮಾಡ್ತಾರೆ ಅಂತೇಳಿ ಇಟ್ಟಿರ್ತಾರೆ. ಆದ್ದರಿಂದ ನಿಮ್ಮನ್ನು ಹುಡುಕಿ ಯೇಸು ಸ್ವಾಮಿ ಬರುವುದರಿಂದ ನೀವು ಆತನನ್ನು ಹುಡುಕಿ ಬಂದು ಆತನನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿರಿ. ಆಮೇನ್. ನೀವು ಆರಾಧನೆ ಮಾಡ್ತೀರಂತೇಳಿ ನಂಬುತ್ತೇನೆ. ವಾಕ್ಯ ಹೇಳುತ್ತದೆ ಸಬ್ಬತ್ ದಿನ ದೇವರ ದಿನ ಎಂಬುದಾಗಿ. ಆದ್ದರಿಂದ ಸಬ್ಬತ್ ದಿನ ದೇವರ ದಿನಕ್ಕೆ ಬಂದು ಆತನನ್ನು ಆರಾಧಿಸೋಣ. ಪರಲೋಕ ರಾಜ್ಯವು ಶೀಘ್ರವಾಗಿ ಹೇಳಬೇಕು ಅಂದರೆ ಬರಲಿದೆ. ಆ ಪರಲೋಕ ರಾಜ್ಯದಲ್ಲಿ ಸೇರುವಂತೆ ನಾವು ಒಟ್ಟಾಗಿ ಒಂದೇ ಕಡೆ ಸೇರಬೇಕಲ್ಲವೇ? ಇಸ್ರಾಯೇಲ್ ದೇಶದಲ್ಲಿ ನಮ್ಮನ್ನು ಚದರಿಸಿದಂಥ ದೇವರು ಮತ್ತೆ ಆತನ ಎರಡನೇ ಬರುವಿಕೆ ಸಮಯದಲ್ಲಿ ನಮ್ಮನ್ನು ಒಟ್ಟಾಗಿ ಕೂಡಿಸಿ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ಆತನು ತನ್ನ ರಾಜ್ಯದ ಕಡೆಗೆ ನಮ್ಮನ್ನು ನಡೆಸುವಕ್ಕಂಥವರಾಗಿದ್ದಾರೆ. ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ನಮ್ಮ ಕರ್ತನು ಇಚ್ಛಿಸುತ್ತಾರೆ. ಹೌದು ಪ್ರಿಯವಾದವರೇ, ಕರ್ತನು ತಾನೇ ಆಲಯಕ್ಕೆ ಬಂದಂಥ ನಿಮ್ಮನ್ನೆಲ್ಲರನ್ನ ಬಲಪಡಿಸಲಿ, ಆಶೀರ್ವದಿಸಲಿ. ಹೇಳಿದಂಥ ಎಲ್ಲ ವಾಕ್ಯಗಳಿಗೆ ಆಜ್ಞೆಗಳಿಗೆ ಕಿವಿಗೊಟ್ಟು ನಡೆಯೋಣ. ಕರ್ತನ ನಾಮದ ಮೇಲೆ ನಂಬಿಕೆ ಇಡೋಣ. ನೀವು ಮಾಡುವ ಎಲ್ಲ ವಿಜ್ಞಾಪನೆ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ದಯಪಾಲಿಸಲಿದ್ದಾರೆ. ಗಾಡ್ ಬ್ಲೆಸ್ ಯು. ಆಶೀರ್ವಾದ ಪಡೆದುಕೊಂಡು ಹೋಗಿರಿ. ಆಮೇನ್ ಆಮೇನ್.